ಮೂಡಾ ಕೇಸ್ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಲೋಕಾಯುಕ್ತ ವಿಚಾರಣೆ ಆದ್ಮೇಲೆ ಇದೀಗ ಇಡಿಯ ಸರದಿ ಶೀಘ್ರದಲ್ಲೇ ಬರುತ್ತೆ ಅನ್ನುವಂತ ನಿರೀಕ್ಷೆಗಳಿವೆ. ಇಡಿಯಿಂದ ಸಿಎಂ ಅತ್ಯಾಪ್ತರ ವಿಚಾರಣೆಯನ್ನ ದಿನಂಪ್ರತಿ ನಡೆಸಲಾಗ್ತಾ ಇದೆ. ಸಿಎಂ ಆಪ್ತ ಮರಿಗೌಡಗೆ 9 ಗಂಟೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ವಾರದಲ್ಲೇ ಸದ್ಯದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಅನುಮಾನದ ಮೇಲೆ ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಕರೆಸೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಈ ವಿಷಯವಾಗಿ ನೋಟಿಸ್ ಅನ್ನು ಕೂಡ ಕೊಡ್ತಾರೆ ಅಂತ ಮಾಹಿತಿಗಳಿದೆ. ಮೊನ್ನೆ ಸಿಎಂ ಖಾಸಗಿ ಆಪ್ತ ಕುಮಾರ್ ಅವ್ರ ವಿಚಾರಣೆಯನ್ನ ಮಾಡಲಾಯಿತು. ಸಿಟಿ ಕುಮಾರ್ ಅವ್ರ ವಿಚಾರಣೆ ಆದ್ಮೇಲೆ ವೆರಿ ನೆಕ್ಸ್ಟ್ ಡೇನೆ ನಾವು ನೋಡಿದ್ವಿ, ರಾಯಚೂರಿನ ಸಂಸದ ಕುಮಾರ್ ನಾಯಕ್ ಅವರು ಈ ಮೂಡಾ ಭೂ ಪರಿವರ್ತನೆ ಸಂದರ್ಭದಲ್ಲಿ 3 ವರ್ಷ ಮೈಸೂರಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಅದಾದ್ಮೇಲೆ ಸಿಎಂ ಅತ್ಯಾಪ್ತರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಯ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಈಗ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರ ಸರದಿ ಶೀಘ್ರದಲ್ಲೇ ಅಂದ್ರೆ ಮುಂದಿನ ವಾರವೇ ಅವರಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸುವಂತ ನಿರೀಕ್ಷೆಗಳಿದೆ. ಇಲ್ಲಿ ಮೊದಲೊಂದಿಷ್ಟು ಡೌಟ್ಗಳಿತ್ತು. ಕಾರಣ ಈ ಮೂಡಾ ಕೇಸ್ಗೂ ಇಡಿಗೂ ಯಾವ ತರದ ಸಂಬಂಧ ಬರುತ್ತೆ ತನಿಖೆ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಪರಿಹಾರದ ರೂಪದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಅಕ್ರಮ ಹಣ ವರ್ಗಾವಣೆ ಆದ್ರೆ ಮಾತ್ರ ಇಡಿ ಅಧಿಕಾರಿಗಳು ತನಿಖೆಗೆ ಇಳಿಯೋದು. ಬಟ್ ಈ ಕೇಸಲ್ಲಿ ಹೆಂಗ್ ಸಾಧ್ಯ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಇನ್ಫ್ಯಾಕ್ಟ್ ಈಗ ಯಾರೆಲ್ಲ ವಿಚಾರಣೆಗೆ ಒಳಪಟ್ಟಿದ್ದಾರೆ ಅವ್ರಿಗೆಲ್ಲ ಈಗ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆಯೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳಿರೋದು. ಈಗ ಸಿದ್ದರಾಮಯ್ಯ ಅವರ ಸರದಿ ಲೋಕಾಯುಕ್ತ ವಿಚಾರಣೆಯನ್ನ ಮುಗಿಸಿ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಂತ ಸಿದ್ದರಾಮಯ್ಯ ಅವರಿಗೆ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆ ಬಿಸಿಯನ್ನ ಮುಟ್ಟಿಸೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ನ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ಬಾರಿ ಮಾಧ್ಯಮದ ಮುಂದೆ ಬಂದಾಗ ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಷಣವನ್ನ ಮಾಡುವಾಗ ಸಿದ್ದರಾಮಯ್ಯ ಅವರು ಹೇಳೋದು ಇದರಲ್ಲಿ ಅನಗತ್ಯವಾಗಿ ಷಡ್ಯಂತ್ರ ಮಾಡಿ ಸಿಲುಕಿಸಲಾಗ್ತಾ ಇದೆ. ರಾಜಕೀಯವಾಗಿನೂ ನಾನು ಇದನ್ನ ಫೇಸ್ ಮಾಡ್ತೀನಿ, ಕಾನೂನು ರೀತಿಯಲ್ಲೂ ಉತ್ತರವನ್ನ ಕೊಡ್ತೀನಿ ಅಂತ. ಈಗ ಇಡಿಯ ಸರದಿ ವಿಚಾರಣೆಗೆ ಸಿದ್ದರಾಮಯ್ಯ ಅವರು ಒಳಪಡುವಂತ ದಿನಗಳು ಹತ್ತಿರವಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಮೂಡಾ ಕೇಸಲ್ಲಿ ಸಿಎಂ ಅತ್ಯಾಪ್ತರನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆಯಂತೆ, ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಯಾವಾಗ ಇಶ್ಯೂ ಆಗಬಹುದು ಅಂದಾಜು? ಶರ್ಮಿತಾ, ಈಗಾಗಲೇ ಇಡಿ ಅಧಿಕಾರಿಗಳು ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮತ್ತಷ್ಟು ಚುರುಕಾಗಿ ಸಿದ್ದರಾಮಯ್ಯ ಆಪ್ತರನ್ನು ಕೂಡ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆ ಪಡೆಯುವಂತ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇರೋದು. ಮತ್ತೆ ಮೂಡಾದಲ್ಲಿ ಈವರೆಗೆ ಏನು ಯಾರ್ಯಾರು ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಿದ್ರು ಅಂತ ಅಧಿಕಾರಿಗಳನ್ನು ಕೂಡ ಕರೆಸಿ ಈಗ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಪತ್ನಿಯನ್ನು ಕೂಡ ಒಂದು ನೋಟಿಸ್ ಅನ್ನ ಮಾಡಿ ಅವರನ್ನು ಕೂಡ ಒಂದು ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ ಹೆಸರಿಗೆ ಏನು 14 ಸೈಟ್ ನೋಂದಣಿ ಆಗಿದೆ. ಈ ಒಂದು ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಆ ಸಲುವಾಗಿ ಮುಂದಿನ ವಾರ ಅಥವಾ ಆನಂತರದ ದಿನಗಳಲ್ಲಿ ಅವ್ರಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಇಡಿ ಅಧಿಕಾರಿಗಳು ಅವರನ್ನು ಕೂಡ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಈಗ ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದಂತ ಒಂದು ಮಾಹಿತಿಗಳು ಬೇಕು, ದಾಖಲಾತಿಗಳು ಬೇಕು. ಮತ್ತೆ ಇತರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಇತರ ವ್ಯಕ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರ ಒಂದು ಹೇಳಿಕೆಗಳು ಕೂಡ ಬೇಕಾಗುತ್ತೆ. ಆ ಸಲುವಾಗಿ ಗ್ರೌಂಡ್ ಲೆವೆಲ್ ಇಂದ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂತ ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರನ್ನ ಈಗ ಇಡಿ ಕಚೇರಿಗೆ ಕರೆಸಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನು ಮೂಡಾ ಅಧ್ಯಕ್ಷರಾಗಿದ್ದಂತ ಏನು ಮರಿಗೌಡ ಇರ್ಬೋದು, ಮತ್ತೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿದ್ದಂತ ವ್ಯಕ್ತಿಗಳು ಯಾರಿದ್ದಾರೆ ಅಂತವರನ್ನು ಕೂಡ ಕರೆಸಿ ಈಗ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸ ಈಗ ನಡೀತಾ ಇದೆ. ಶರ್ಮಿತಾ, ಮುನಿರಾಜು, ಸಹಜವಾಗಿ ಒಂದು ಪ್ರಶ್ನೆ ಉದ್ಭವವಾಗುತ್ತೆ. ಯಾಕಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಲೋಕಾಯುಕ್ತ ವಿಚಾರಣೆಗೆ ಹೋದಾಗ ಅಲ್ಲಿ ತಮ್ಮ ಪ್ರಭಾವ ಮತ್ತೆ ಕೈವಾಡದ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಸಿದ್ದರಾಮಯ್ಯ ಅವರಿಗೆ. ಸೊ ಇಡಿನಲ್ಲಿ ಈಗ ದಾಖಲೆ ಸಮೇತ ವಿಚಾರಣೆಗೆ ಸಿದ್ಧತೆ ಏನೋ ಆಗಿದೆ. ಇಲ್ಲಿ ಯಾವ ತರ ಎನ್ಕ್ವೈರಿ ಆಗಬಹುದು?
ಶಬಿತಾ, ಈಗಾಗಲೇ ಏನು ಇಡಿ ಅಧಿಕಾರಿಗಳು PMLA ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಹಣಕಾಸು ವ್ಯವಹಾರ ಏನಾದ್ರು ಆಗಿರ್ಬೋದಾ ಮತ್ತೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಈ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 14 ಸೈಟ್ ಸಂಬಂಧಪಟ್ಟಂತೆ ತನಿಖೆ ಏನಾಗ್ತಿದೆ, ಈ ಒಂದು 14 ಸೈಟ್ ಅನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರು ಹಣಕಾಸು ಪ್ರಭಾವ ಆಗಿರುವಂತದ್ದು ಅಥವಾ ಹಣಕಾಸನ್ನು ವಹಿವಾಟು ಮಾಡಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಯಾವ ರೀತಿ ಆಗಿರ್ಬೋದು ಮತ್ತೆ ಯಾವ ರೀತಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಏನು ಈ ಹಿಂದೆ ಮೈಸೂರಿನ DC ಆಗಿದ್ದಂತ ಏನು ಕುಮಾರ್ ನಾಯ್ಕ್ ಅವರು ಒಂದು ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ಕೆಲವು ಮಾಹಿತಿಗಳನ್ನು ಕೊಟ್ಟಿರೋದು. ಭೂ ಪರಿವರ್ತನೆ ಸಂದರ್ಭದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಿದ್ರು ಮತ್ತೆ ಯಾವ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿತ್ತು ಮತ್ತೆ DC ಅವರಿಗೆ ಯಾವ ರೀತಿ ವರದಿಯನ್ನ ಕೂಡ ಕೆಳಮಟ್ಟದ ಅಧಿಕಾರಿಗಳು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ಒಂದು ಮಾಹಿತಿಗಳನ್ನ ಪಡ್ಕೊಂಡಿದ್ರು. ಅದೇ ರೀತಿಯಾಗಿ ಭೂ ಪರಿವರ್ತನೆ ಇರ್ಬೋದು ಮತ್ತೆ ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು ಮತ್ತೆ ಪರಿಹಾರ ವಿತರಣೆ ಇರ್ಬೋದು, ಈ ಎಲ್ಲಾ ಒಂದು ಅಡಿಯಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇರೋದು. ಪ್ರತಿಯೊಂದು ಪರಿಶೀಲನೆ ಮಾಡಿ ಅದಕ್ಕೆ ಯಾರೇ ರೆಫರೆನ್ಸ್ ಮಾಡಿದರೆ ಮತ್ತೆ ಯಾವ ರೀತಿ ಒಂದು ಕರ್ತವ್ಯ ಮೂವ್ ಆಗಿದ್ವು ಅನ್ನೋದ್ರ ಬಗ್ಗೆ ವಿಚಾರಣೆ ಮತ್ತೆ ತನಿಖೆ ಮಾಡ್ತಿದ್ದಾರೆ. ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.